ಡಾಲಿ ಧನಂಜಯ ಸರ್ ಅವ್ರದ್ದು ಒಂದು ಮದುವೆ ಈವೆಂಟ್ ನಡೀತಾ ಇದೆ 15 ಮತ್ತು 16. ಅವರ ಎಕ್ಸ್ಪೆಕ್ಟೇಷನ್ ಅಂದರೆ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ಮದುವೆಯಲ್ಲಿ ಬಂದು ಎಲ್ಲರೂ ಸಂತೃಪ್ತಿಯಾಗಿ ನನ್ನ ಕುಟುಂಬ ಅದು ಆ ಕುಟುಂಬದಲ್ಲಿ ಎಲ್ಲರೂ ಬಂದವರು ನನ್ನ ಕುಟುಂಬದವರು ಎಲ್ಲರಿಗೂ ಒಂದೇ ಒಳ್ಳೆ ಊಟ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಅವ್ರು ಮೈಸೂರಲ್ಲಿ ಒಂದು ಫಂಕ್ಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ನಾಳೆ 15ನೇ ತಾರೀಕು ಒಂದು 25,000 ಜನಕ್ಕೆ ಅಡುಗೆ ವ್ಯವಸ್ಥೆನ ಊಟಕ್ಕೆ ಹೇಳಿದ್ದಾರೆ. ಮತ್ತು ಭಾನುವಾರಕ್ಕೆ 5,000 ತಿಂಡಿ 10,000 ಜನಕ್ಕೆ ಊಟ ಇದೆ ಸರ್. ಎಲ್ಲದರಲ್ಲಿ ಒಂದು ವಿಭಾಗ ಒಂದು ವೃದ್ಧರಿಗೆ ವಯಸ್ಸಾದವರಿಗೆ ಬಾಳೆ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮಹಿಳೆಯರಿಗೆ ವಿಭಾಗದಲ್ಲಿ ಹುಡುಗಿಯರನ್ನೇ ಸರ್ವಿಸ್ ಮಾಡೋಕ್ಕೆ ಅಂತ ಮಾಡಿ ಅದು ಒಂದು ವಿಭಾಗ ಮಾಡಿದ್ದೀವಿ. ಮತ್ತು ಒಂದು 4-5 ವಿಭಾಗ ಪುರುಷರ ವಿಭಾಗ ಮಾಡಿದ್ದೀವಿ ಸರ್. ಎಲ್ಲರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ಸರ್ವಿಸ್ ಹುಡುಗರು ಬಡಿಗೆಯವರೆಲ್ಲ ಸೇರಿ ಒಂದು 1,000 ಜನವರೆಗೂ ಕ್ಲೀನರ್ ಸೇರಿ ಇದ್ದಾರೆ, ತೊಂದರೆ ಇಲ್ಲ ಸರ್. ಮತ್ತು ಮದುವೆ ಊಟದ ಮೆನು ಬಂದು ಒಂದು ಕೋಸಂಬರಿ, ಒಂದು ಕಡಲೆಕಾಳು ಉಸ್ಲಿ ಇದೆ, ಹೆಸರುಬೇಳೆ ಪಾಯಸ, ತುಪ್ಪ, ಹೋಳಿಗೆ, ಮಸಾಲೆ ದೋಸೆ, ಪಲ್ಯ, ಚಟ್ನಿ, ರುಮಾಲ್ ರೊಟ್ಟಿ, ಪನ್ನೀರ್ ಕಡೆ, ಬೇಬಿಕಾರ್ನ್ ಮಂಚೂರಿ ಮತ್ತು ದಾವಣಗೆರೆ ಬಜ್ಜಿ, ವೆಜ್ ಬಿರಿಯಾನಿ, ರಾಯ್ತ, ಅನ್ನ, ತುಪ್ಪ, ಆಂಧ್ರ ಪಪ್ಪು, ಮಂಗಳೂರು ರಸಮ್, ಮೊಸರು, ಹಪ್ಪಳ. ಇಷ್ಟು ರಾತ್ರಿ ಊಟದ ಮೆನು ಇದೆ ಸರ್. 25,000 ಇದೆ. ಒಂದು 5,000 ಎಕ್ಸ್ಟ್ರಾ ಬಂದರೂ ಕೂಡ ಅದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಏನು ತೊಂದರೆ ಇಲ್ಲ ಸರ್. ಒಟ್ಲಿ ಆರಾಮಾಗಿ ಎಲ್ಲರೂ ಬಂದು ಎಂಜಾಯ್. ಒಳ್ಳೆ ಈವೆಂಟ್ ಇದೆ ಸರ್. ಧ್ರುವ ಈವೆಂಟ್ಸ್ ಒಂದು ಒಳ್ಳೆ ಈವೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಬನ್ನಿ, ಎಂಜಾಯ್ ಮಾಡಿ, ಒಂದು ಒಳ್ಳೆ ಕಾರ್ಯಕ್ರಮ ಸಕ್ಸಸ್ ಆಗಲಿ, ಖುಷಿಯಾಗಿ ಎಲ್ಲರಿಗೂ ತೊಂದರೆ ಆಗದ ರೀತಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ತೊಂದರೆ ಇಲ್ಲ. ಎಷ್ಟು ಜನ ಬಾಣಸಿಗರು ಏನು ಸರ್? ಬಾಣಸಿಗರು ಒಂದು 250 ಜನ ಅಡುಗೆಯವರು ಕುಕ್ ಮಾಡ್ತಾಯಿದ್ದಾರೆ. ಒಂದು 500 ಜನ ಸರ್ವಿಸ್ ಇದ್ದಾರೆ. ಒಂದು 40ರಿಂದ 50 ಜನ ಕ್ಲೀನರ್ಸು ಮತ್ತು ಪಾತ್ರೆ ತೊಳೆಯವರೆಲ್ಲ ಇದ್ದಾರೆ ಸರ್.